ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಪಿ ನ್ಯೂಸ್ ಕನ್ನಡ. ನಾನು ಪುನಃ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ರಾಧಾರಮ್ನ ಮೂಲಕ ಮನೆ ಮಾತಾಗಿದ್ದಂತ ನಟಿ ಕಾವ್ಯ ಗೌಡ ಅವರ ಸುಂದರ ಸಂಸಾರದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಒಂದೇ ಮನೆಯಲ್ಲಿ ಒಟ್ಟಾಗಿ ವಾಸವಿದ್ದ ಅಣ್ಣ ತಮ್ಮಂದಿರ ನಡುವೆ ಸಣ್ಣ ವಿಚಾರಕ್ಕೆ ಶುರುವಾದ ಕಿರಿಕ್ ರಕ್ತಪಾತದಲ್ಲಿ ಅಂತ್ಯಗೊಂಡಿರುವುದು ದುರದೃಷ್ಟಕರ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತ ಈ ಘಟನೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಗಲಾಟೆಗೆ ಕಿಡಿ ಹೊತ್ತಿಸಿದ್ದು ಯಾರು? ಕಾವ್ಯ ಗೌಡ ಅವರು ಸೋಮಶೇಖರ್ ಎಂಬುವವರನ್ನ ಮದುವೆಯಾಗಿದ್ದು, ಇವರು ತಮ್ಮ ಸಹೋದರ ನಂದೀಶ್ ಮತ್ತು ಅತ್ತಿಗೆ ಪ್ರೇಮಾ ಅವರೊಂದಿಗೆ ಒಂದೇ ಮನೆಯಲ್ಲಿ ವಾಸವಿದ್ರು. ಗಲಾಟೆಗೆ ಮೂಲ ಕಾರಣ ಕಾವ್ಯ ಗೌಡ ಅವರ ಪುಟ್ಟ ಮಗಳನ್ನ ನೋಡ್ಕೊಳ್ತಾ ಇದ್ದಂತ ಕೇರ್ ಟೇಕರ್ ಹುಡುಗಿ ವಿಚಾರ. ಅತ್ತಿಗೆ ಪ್ರೇಮಾ ಅವರು ಆ ಕೆಲಸದ ಹುಡುಗಿಯ ಮೇಲೆ ಕಳ್ಳತನದ ಆರೋಪವನ್ನ ಮಾಡಿರ್ತಾರೆ. ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿದಂತ ಕಾವ್ಯ, ನಮ್ಮ ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿವೆ, ಯಾರ ಮೇಲೂ ಕೂಡ ಆರೋಪ ಮಾಡಬೇಡಿ ಅಂತ ಹೇಳಿದ್ರು. ಇನ್ನು ಮಾವನವರು ಈ ಗಲಾಟೆಯನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಅತ್ತಿಗೆ ಪ್ರೇಮಾ ಹಾಗೂ ಅವರ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಈಗ FIR ಆಗಿದೆ. ಸೊ ಕಾನೂನು ಪ್ರಕಾರ ಅವ್ರು ಏನು ತಗೋಬೇಕೋ ಅವ್ರು ತಗೊಂತಾರೆ. ಯಾರೆಷ್ಟೇ ಜನ ಏನೇ ಮಾತಾಡಿದ್ರು ನನ್ಗೆ ಯಾವುದಕ್ಕೂ ಭಯ ಇಲ್ಲ. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ಬೆದರಿಕೆ ಮತ್ತು ಭೀಕರ ಹಲ್ಲೆ ಘಟನೆಯ ದಿನ ಮಾತಿಗೆ ಮಾತು ಬೆಳೆದು ಕಾವ್ಯ ಮತ್ತು ಪ್ರೇಮಾ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತಂತೆ. ಈ ವೇಳೆ ಪ್ರೇಮಾ ಅವರ ಕಡೆಯಿಂದ ಬಂದಂತಹ ರವಿಕುಮಾರ್ ಮತ್ತು ಇತರರು ಕಾವ್ಯ ಗೌಡ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು ಎರಡನೇ ಸಲಿ. ಯಾಕಂದ್ರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯ್ತು. ಯಾಕಂದ್ರೆ ನನಗೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಕಾನೂನು ಮೊರೆ ಹೋಗ್ಲೇಬೇಕು. ನನಗೆ ರಾಜಕೀಯ ಬೆಂಬಲವಿದೆ, ನಿನ್ನನ್ನ ಎಲ್ರೂ ಮುಂದೆ ಅತ್ಯಾಚಾರ ಮಾಡ್ತೇನೆ ಅಂತ ಪ್ರೇಮಾ ತಂದೆ ಬೆದರಿಕೆ ಹಾಕಿದ್ದಲ್ಲದೆ ಕಾವ್ಯ ಅವರ ಖಾಸಗಿ ಭಾಗಗಳ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ನಟಿ ಕಣ್ಣೀರನ್ನ ಹಾಕಿದ್ದಾರೆ. ಪೊಲೀಸ್ ತನಿಖೆ ಮತ್ತು FIR ವಿವರಗಳನ್ನ ನೋಡೋದಾದ್ರೆ, ರಾಮಮೂರ್ತಿ ನಗರ ಪೊಲೀಸರು ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ನೀಡಿದಂತಹ ದೂರಿನ ಮೇರೆಗೆ ಈಗಾಗಲೇ FIR ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳಾದಂತಹ ಪ್ರೇಮಾ, ನಂದೀಶ್, ಪ್ರಿಯಾ ಮತ್ತು ರವಿಕುಮಾರ್ ವಿರುದ್ಧ ಮಾರಕಾಸ್ತ್ರಗಳಿಂದ ಹಲ್ಲೆ ಮತ್ತು ಜೀವ ಬೆದರಿಕೆ ಹಾಗೂ ಮಹಿಳೆಯ ಘನತೆಗೆ ಚ್ಯುತಿ ತರುವಂತ ಯತ್ನ ಮಾಡಿದ್ದಾರೆ ಅನ್ನುವಂತ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಕು ಇರಿತಕ್ಕೆ ಒಳಗಾಗಿರುವಂತಹ ಸೋಮಶೇಖರ್ ಅವರು ಮೆಡಿಕಲ್ ರಿಪೋರ್ಟ್ ಹಾಗೂ ಕಾವ್ಯ ಗೌಡ ಅವರ ಮೇಲೆ ನಡೆದಿರುವಂತಹ ದೈಹಿಕ ಹಲ್ಲೆ ವೈದ್ಯಕೀಯ ವರದಿಯನ್ನ ಪೊಲೀಸರು ಈಗಾಗಲೇ ಪಡೆದಿದ್ದಾರೆ. ಇದು ಆರೋಪಿಗಳ ವಿರುದ್ಧದ ಸಾಕ್ಷ್ಯವಾಗಿ ಕೂಡ ಕೆಲಸ ಮಾಡಲಿದೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ, ಯಾವುದೇ ತಾಯಿ, ಪ್ರೇಮಾ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆ ಅಂದ್ರೆ ಮಕ್ಕಳು ಅಂದ್ರೆ 100, ಯಾವ ದೊಡ್ಡ ಮಕ್ಕಳಾದ್ರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳ್ದೆ ಯಾಕೆ ಹಿಂಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು, ಅದು ಎಲ್ಲಿಗೋ ಹೋಗಿ ನಿಲ್ತು. ಸಿಸಿಟಿವಿ ಪರಿಶೀಲನೆಯನ್ನ ನೋಡೋದಾದ್ರೆ, ಕಾವ್ಯ ಗೌಡ ಅವರು ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿವೆ ಅಂತ ಖುದ್ದು ಅವರೇ ಹೇಳಿರೋದ್ರಿಂದ ಘಟನೆ ಸಮಯದಲ್ಲಿ ಮನೆಯೊಳಗೆ ಮತ್ತು ಅಂಗಳದಲ್ಲಿ ಏನು ನಡೆಯುತ್ತೆ ಎಂಬುದರ ದೃಶ್ಯಾವಳಿಗಳು ಪೊಲೀಸರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಪ್ರೇಮಾ ಕುಟುಂಬದವರು ನೀಡಿದಂತಹ ಪ್ರತಿ ದೂರನ್ನ ಸಹ ಪೊಲೀಸರು ಪರಿಶೀಲನೆ ಮಾಡ್ತಾ ಇದೆ. ಇದು ಕೇವಲ ಜಗಳವೋ ಅಥವಾ ಪೂರ್ವ ನಿಯೋಜಿತ ಕೃತ್ಯವೋ ಎಂಬ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಅತ್ಯಾಚಾರದ ಬೆದರಿಕೆ ಮತ್ತು ಚಾಕು ಇರಿತ ಗಂಭೀರ ಆರೋಪಗಳು ಇರೋದ್ರಿಂದ ಸಾಕ್ಷ್ಯಾಧಾರಗಳನ್ನ ಸಿಕ್ಕ ಕೂಡಲೇ ಬಂಧನ ಇರುವ ಸಾಧ್ಯತೆ ಹೆಚ್ಚಳವಾಗಿದೆ. ಇನ್ನು ಸೋಮಶೇಖರ್ ಅವರು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ತಾ ಇದ್ದು, ಅವರ ಹೇಳಿಕೆಯನ್ನು ಸಹ ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸುವ ಸಾಧ್ಯತೆ ಇದೆ. ನಟಿ ಕಾವ್ಯ ಗೌಡ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗಾದಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದು, ಕಾನೂನು ಹೋರಾಟವನ್ನ ಕೊನೆವರೆಗೂ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಜಗಳ ಬಿಡಿಸಲು ಬಂದಂತಹ ಕಾವ್ಯ ಅವರ ಪತಿ ಸೋಮಶೇಖರ್ ಅವರನ್ನ ಚಾಕುವಿನಿಂದ ಚುಚ್ಚಲಾಗಿದ್ದು, ಅವರು ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಸೋಮಶೇಖರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಠಾಣೆ ಮೆಟ್ಟಿಲೇರಿದಂತ ಪ್ರಕರಣ. ಈ ಘಟನೆ ಸಂಬಂಧ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ಅವರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ನಾನು ಇಷ್ಟು ದಿನ ಸುಮ್ಮನಿದ್ದೆ, ಆದ್ರೆ ನನ್ನ ಮಗುವಿನ ಮೇಲೆ ಕೈ ಮಾಡಿ ನನ್ನ ಪತಿಯ ಪ್ರಾಣಕ್ಕೆ ಹಾನಿ ಮಾಡೋದಕ್ಕೆ ಯತ್ನಿಸಿರೋದ್ರಿಂದ ನಾನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ನನ್ಗೀಗ ಕಾನೂನಿನ ಮೂಲಕ ನ್ಯಾಯ ಸಿಗಬೇಕು ಅಂತ ಕಾವ್ಯ ಗೌಡ ಅವರು ಒತ್ತಾಯಿಸಿದ್ದಾರೆ. ಸದ್ಯ ಪೊಲೀಸರು ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನ ಹೊರತರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.